ನಾನಿವತ್ತು ಒಂದು ಹಂತದಿಂದ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಕಾರಣನೇ ಶ್ರೀಕಾಂತ್ ಅವರ ಬ್ಯಾನರು, ಸಲಗ ಸಿನಿಮಾ, ಅದಾದಮೇಲೆ ಭೀಮಾ ಎಲ್ಲ ಬಂದಿದ್ದು. ಹಾಗಾಗಿ ಮತ್ತೊಂದು ಜನ್ಮ ಕೊಟ್ಟಂಥ ಇನ್ನೊಂದು ಪ್ರೊಡಕ್ಷನ್ ಹೌಸ್ ನನಗೆ. ಹಾಗಾಗಿ ನೀವು ಯಾವಾಗ ಕರೆದ್ರೂ ನಾನು ಬರ್ತೀನಿ ಸರ್. ಈ ಸಿನಿಮಾ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಹಿಟ್ ಆಗುತ್ತೆ. ನಾಗಿರೋರು ಹೇಳಿದ್ರು ಸರ್ ಈ ಮಾತು ಹೇಳ್ಬಿಟ್ಟು ಹೋಗಿ ನೀವು ಬಂದು ಅಂತ. ಎಲ್ಲಿಂದ ಹೊಗಳೋದು ಸರ್, ಕಾಂಬಿನೇಷನ್ ಸೂಪರ್ ಆಗಿದೆ. ಸತ್ಯ ಹೆಗ್ಡೆನಂತೂ, ಸತ್ಯ ಹೆಗ್ಡೆ ಮತ್ತು ಸೂರಿನ ನನ್ನ ಮನೆತನ, ನನ್ನ ಕಾಂದಾಮಿರೋರ್ಗೂ ಮರೆಯೋಂಗಿಲ್ಲ. ಯಾಕಂದರೆ ದುನಿಯಾ ಅಂತ ಒಂದು ಸಿನಿಮಾನ ತೆಗೆದುಕೊಂಡಿದ್ದೆ ಅವರು. ನನ್ನ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ರೆಫರೆನ್ಸ್ಗೆ ದುನಿಯಾ ಸಿನಿಮಾನ ನೋಡ್ತಾರೆ. ಸೊ ಹಾಗಾಗಿ ನಾನು ಸತ್ಯನಂತೂ ಲೈಫ್ ಟೈಮ್ ಮರೆಯೋಂಗಿಲ್ಲ. ಇನ್ನು ಹರಿಕೃಷ್ಣ ಅವರಂತೂ ಅವ್ರು ಹೇಳೋಂಗಿಲ್ಲ. ಅಂದರೆ ನಾವು ಚಕ್ಲಿ ಲೈಫ್ ಟೈಮ್ ತಿರ್ಗಾ ನಾವು ಮತ್ತೆ ಕೊಡೋಕ್ಕಾಗೋದಿಲ್ಲ. ಆ ಥರ ಒಂದು ಸೂಪರ್ ಡೂಪರ್ ಹಿಂಗೆ ಸಾಂಗ್ಸ್ ಕೊಟ್ಟಂಥ ಜಂಗ್ಲಿ ಇದನ್ನು ನನಗೆ ನನ್ನ ಯಶಸ್ಸಿನೊಬ್ಬರು ಕಾರಣ ಆದವರು. ಹಾಗಾಗಿ ಈ ಪ್ರಮೋದ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಶ್ರೀಕಾಂತ್ ಸರ್ ಗಾಂಧಿನಗರ ಅನ್ನೋ ರೇಸ್ ಕುದುರೆಗಳಿದೆಯಲ್ಲ, ಕರೆಕ್ಟಾಗಿ ಕುನ್ನೀಸ್ ಮಾಡಿದ್ವಿ. ಅವರೊಬ್ಬರೇ ಮಾತ್ರ ಒಳ್ಳೆ ಕುದುರೆ ಹಿಡಿಯೋದು. ಅದಕ್ಕೆ ಗೊತ್ತಿದ್ದಂಗೆ ಜಾಕಿ ಅವರು ಆ ನಾಗಿ ಪಾಪ ಯಾವುದೋ ಕುದುರೆ ಹಿಡಿದ್ರು ಅಂತ ಊಟ ಹಾಕೋದು ಕುಣಿತಾ, ಯಾವುದೋ ಕರ್ಕೊಂಡ್ಬನ್ನಿ ಸರ್ ನಾನು ಹಾಕ್ತೀನಿ, ನಿಮ್ಗೆ ಯಾಕೆ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ. ಸೊ ಹಾಗಾಗಿ ಏನು ಎದುರಂಗಿಲ್ಲ ಪ್ರಮೋದ್. ಕರೆಕ್ಟ್ ಜಾಕಿನೇ ಅವ್ರು ಹಿಡಿದು ರೆಡಿ ಮಾಡಿದ್ದಾರೆ. ಪ್ರಮೋದ್ ನನ್ನ ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಒಂದು ಉತ್ತರ ಕರ್ನಾಟಕ ರತ್ನ ಪ್ರಪಂಚದ ಸಖತ್ ಇಷ್ಟಪಟ್ಟಿದ್ದೆ ಆ ಪರ್ಫಾರ್ಮೆನ್ಸ್ ನೋಡಿ. ನನಗೆ ತುಂಬ ಖುಷಿಯಾಗಿತ್ತು. ಒಳ್ಳೆ ವೋಲ್ಟೇಜ್ ಇರೋವಂಥ, ಆಲ್ರೆಡಿ ಬೆಳೆದಿರುವಂಥ ಹೀರೋ, ಹೊಸ ಹೀರೋ ಅಲ್ಲಪ್ಪ. ಒಂದು ಸಿನಿಮಾ ಮಾಡಿದ್ರು ಹೀರೋನೇ, 100 ಸಿನಿಮಾ ಮಾಡಿದ್ರು ಹೀರೋನೇ. ಹಾಗಾಗಿ ಆಲ್ರೆಡಿ ಒಳ್ಳೇದಾಗಲಿ. ಮೇಡಮ್ ಬಗ್ಗೆ ಏನು ಹೇಳೋಂಗಿಲ್ಲ, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಅವ್ರು ಬಂದು ಮುಟ್ಟಿದ್ರೆ ಚಿನ್ನ ನೋಡಿ. ಆಲ್ರೆಡಿ ಸೇಲು ಹರಿಕೃಷ್ಣ ಅವರೆಲ್ಲ ಹಾಗೆ ಸೇಲ್ ಅವರ ಇದಾಗಿದೆ. ಹಾಗಾಗಿ ನಿಮ್ಮ ಕೈ ಗುಣ ಚೆನ್ನಾಗಿದೆ. ಸತ್ಯವಾಗ್ಲೂ ಆ ಯೋಗ ನಿಮ್ಗಿದೆ. ಎಲ್ಲ ಹೀರೋಗಳಿಗೂ ಸಿನಿಮಾ ಮಾಡ್ಬಿಡಿ. ಇನ್ನೇನು ಮತ್ತೆ ಇನ್ನೇನು ಭಯ. ಛಲ ಅವ್ರು ಆಲ್ ದ ಬೆಸ್ಟ್, ಒಳ್ಳೇದಾಗಲಿಲ್ಲ ಅವ್ರಿಗೆ. ಛಲ ಅನ್ನೋದು ತುಂಬ ನಮ್ಮ ಏನೋ ಒಂದು ಸಂಬಂಧ ಇದೆ, ಅದು ಒಳ್ಳೇದಾಗುತ್ತೆ. ತುಂಬ ಪಾಪ ನೀವು ನಿದ್ದೆನೇ ಮಾಡ್ತೀರ, ನೋಡೋಕ್ಕಾಗ್ತಾ ಇದ್ದಾರೆ ಕೈಯಲ್ಲಿ. ನಿದ್ದೆ ಮಾಡಿಬಿಡಿ. ಅದಕ್ಕೆ ಒಳ್ಳೇದಾಗಲಿ ನಿಮಗೆ, ತುಂಬ ಒಳ್ಳೇದಾಗಲಿ. ಒಳ್ಳೇದಾಗಲಿ. ಆಸ್ ಇಟ್ ಈಸ್ ಇನ್ನೇ ನಾವು ನಮ್ಮ ದೊಡ್ಡ ಮಗಳು ನೋಡಿದ್ರೆ ಅವಳಿಗೆ ನೋಡೋಂಗಿಲ್ಲ ನಾನು. ನೋಡಿದಾಗೆಲ್ಲ ಕನ್ಫ್ಯೂಸ್ ಆಗ್ತೀರಿ, ಅವಳೇ ಹೇಳೋ ಬಿಟ್ಟಿದ್ದಾಳೆ. ಸೊ ಅದಕ್ಕೆ ನನಗೆ ತುಂಬ ಇಷ್ಟವಾಗಿರೋಂಥ ನಟಿ. ನಾನು ಯಾವಾಗಲೂ ಹೇಳ್ತಿದ್ದೆಪ್ಪ, ನಾನು ಆ್ಯಕ್ಟ್ ಮಾಡಬೇಕು, ನಾನು ದೊಡ್ಡ ಮಗು ಅಂದ್ಬಿಡ್ತಾರಮ್ಮ ನನ್ನ ಜೊತೆ ಏನು ಮಾಡಲಿ. ನಂಗೆ ಅದೇ ಯಾವಾಗಲೂ ಖುಷಿ. ತುಂಬ ಎನರ್ಜಿ ಇರುವಂಥ ನಟಿಮಣಿ. ಒಳ್ಳೆಯದಾಗಲಿ, ಮೇಡಮ್ಗೂ ಒಳ್ಳೆಯದಾಗಲಿ. ನಮ್ಮನ್ನೆಲ್ಲ ಅರಸೋದಕ್ಕೆ ಜ್ಯೋತಿ ಮೇಡಮ್ ತುಂಬ ಒಳ್ಳೆಯದಾಗಲಿ. ನಮ್ಮನ್ನೆಲ್ಲ ಅರಸೋದಕ್ಕೆ ನಮ್ಮ ಪಿತಾಮಹರಾದ ಆರ್ ಚಂದ್ರವರು ಬಂದಿದ್ದಾರೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ. ಈಗ ಸಾಯಿ ಕುಮಾರ್ ಸರ್ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಅಂದರೆ ಅವತ್ತಿನ ಟೈಮಲ್ಲೇ ಇಡೀ ಕರ್ನಾಟಕನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡುವಂಥ ಸಿನಿಮಾಗಳು ಅವಾಗಲೇ, ಐ ಥಿಂಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅವಾಗಲೇ ಆಯಿತು ಅಂದ್ಕೋತೀನಿ ನೀವು ಮಾಡಿದ ಸುಮಾರು ಸಿನಿಮಾಗಳೆಲ್ಲ. ಸೊ ಆ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಇರೋರು. ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ಇಲ್ಲ ನಮಗಿನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನ್ಕೋತೀನಿ. ಯಾಕಂದರೆ ಅವ್ರು ಹೇಳಿದ್ರು 52 ಸಿನಿಮಾ ನಾನು ಮಾಡಿಕೊಂಡು, 50 ಸೆಕೆಂಡ್ ಇಯರ್ಸಲ್ಲಿ 52 ಸಿನಿಮಾ ಅಂದರೆ ತಮಾಷೆ ಅಲ್ಲ ಅದು. ಸೊ ಹಾಗಾಗಿ ನಿಮ್ಮ ಬಗ್ಗೆ ನಾವು ಮಾತಾಡೋಷ್ಟು ಇದು ಇನ್ನೂ ಮುಂದೆ ಬರಲಿ ಅಂತ ಕೇಳ್ಕೊತೀನಿ. ಇವರು 100% ಮಾಡೋಣ. ನನಗೆ ತುಂಬ ಇಷ್ಟ ಇದೆ. ಇವರು ಹೆಂಗೆ ಅಂದರೆ ಇವ್ರಿಗೆ ಗೊತ್ತಿಲ್ಲ, ಇವರೆಲ್ಲ ಮೇಕಪ್ ಹಾಕೊಂಡು ನಿಂತ್ಕೊಂಡ್ರೆ ಅವರು ತುಂಬ ಏನೋ ಎನರ್ಜಿ ಫಿಲ್ ಆಗಿರೋ ಥರ ಕಾರಣ. ಆರ ಇಂಥ ನಟರುಗಳು ಸುತ್ತ ಯಾವಾಗಲೂ ಇರುತ್ತೆ. ನಾನು ನೋಡಿದ್ದೀನಿ ಅದು. ನಾವೆಲ್ಲ ಮೇಕಪ್ ಹಾಕೊಂಡು ಹೊರಗಡೆ ಬಂದು ನಿಂತರೆ ಒಂದು ಅನಿಸುತ್ತೆ, ಈ ಮನುಷ್ಯನ ಹತ್ರ ಏನೈತೆ, ನಾನೇನೋ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಭಾವನೆಗಳಿವೆಲ್ಲ. ಅದನ್ನ ನೋಡಿದಾಗ ಬರುತ್ತೆ. ಅದು ಬಿಟ್ಟರೆ ನೀವು ಯಾರಿಗೇನು ಕಮ್ಮಿ ಇಲ್ಲ ಬಿಡಿ ಸರ್. ಅವಾಗಲೇ ನೀವು ಹಾಲು ಕುಡಿಸ್ಬಿಟ್ಟಿದ್ದೀರಿ ಎಲ್ಲರಿಗೂ. ಈ ಸಮೇತ ಹಾಲು ಕುಡಿಯಿದ್ರೆ. ಸೊ ಹಾಗಾಗಿ ನೀವು ನನ್ನ ಪ್ರಕಾರ ಇನ್ನ 50 ವರ್ಷ ಪೂರೈಸಿ ಎಲ್ಲ ನಟರ ಜೊತೆ ನೀವು ನಟನೆ ಮಾಡಬೇಕನ್ನೋ ಆಸೆ. ಮತ್ತೊಂದು ಸಲ ಹೀರೋ ಟ್ರೈ ಮಾಡಿದ್ವಿ, ಏನು ಕಡಿಮೆ ಇಲ್ಲ.